ಪ್ರಕಾಶ್ ಸರ್, ಒಟ್ನಲ್ಲಿ ನೋಟ್ ಬ್ಯಾನ್ ನಿರ್ಧಾರದಿಂದ ಮೋದಿ ಅವರಿಗೆ ಪರ್ಸನಲ್ ಆಗಿ ಪ್ಲಸ್ ಆಗಬೇಕು ಇಲ್ಲ ಮೈನಸ್ ಆಗಬೇಕು, ಯಾಕಂದ್ರೆ ಅವರೇ ರಿಸ್ಕ್ ತಗೊಂಡಿರೋದು. ಆ ರಿಸ್ಕ್ ತಗೊಂಡಿರೋದಕ್ಕೆ ಪಕ್ಷಾತೀತವಾಗಿ ಎಲ್ಲರೂ ಕೂಡ ಅವ್ರನ್ನ ಅಪ್ರಿಶಿಯೇಟ್ ಮಾಡ್ತೀವಿ. ಯಾಕಂದ್ರೆ ಮುಂದಿನ ರಾಜಕೀಯ ಏಳು ಬೀಳುಗಳನ್ನ ಕೂಡ ಗಮನಿಸದೆ ಒಂದು ವೇಳೆ ಎಡವಟ್ಟಾದ್ರೆ ಜನ ನನ್ನನ್ನ ತಿರಸ್ಕರಿಸಬಹುದು ಅನ್ನುವಂತ ಪ್ರಜ್ಞೆ ಇದ್ದು ಕೂಡ ಪ್ರಜ್ಞಾಪೂರ್ವಕವಾಗಿ ಹುಲಿ ಬಾಯಲ್ಲಿ ಕೈ ಹಾಕಿದ್ದಾರೆ ಅಂತ ಅನ್ನೋದಾದ್ರೆ ಪ್ಲಸ್ ಆರ್ ಮೈನಸ್ ಡೈರೆಕ್ಟ್ ಅವ್ರಿಗೆ ಅಪ್ಲೈ ಆಗುತ್ತೆ, ಅವ್ರಿಗೆ ಪ್ರಭಾವ ಬೀರುತ್ತೆ. ಆದ್ರೆ ಇನ್ನು 10 ದಿನ ಕಾಯಬೇಕಾ ಪೂರ್ತಿ ರಿಸಲ್ಟ್ ನೋಡೋದಕ್ಕೆ? ಇಲ್ಲ, ಇವರು ಪ್ರಜ್ಞಾಪೂರ್ವಕವಾಗಿ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ನಂಗೆ ಬಹಳ ದೊಡ್ಡ ಶಂಕೆ ಇದೆ. ಇವರು ಒಂದು ಸರ್ವಾಧಿಕಾರದ ಒಂದು ಇದಿರೋ ವ್ಯಕ್ತಿತ್ವ ಇರೋ ಮನುಷ್ಯ. ಏನೇ ಡಿಸಿಷನ್ ತಗೊಂಡ್ರು ಕೂಡ ಅವ್ರು ಪರ್ಸನಲ್ ಆಗಿ ಅನ್ಸ್ಬಿಟ್ರೆ ಮಾಡೇ ಮಾಡ್ತಾರೆ, ಹೇಳೇ ಹೇಳ್ತಾರೆ. ಆ ಒಂದು ನಿಟ್ಟಿನಲ್ಲಿ ಈ ನಿರ್ಧಾರಗಳೆಲ್ಲ ತೆಗೆದುಕೊಂಡಿದ್ದಾರೆ. ಇಲ್ಲ ಅಂದ್ರೆ ಈ ಒಂದು 50 ದಿವಸಗಳ ಅವಧಿಯಲ್ಲಿ 125 ಸರ್ಕ್ಯುಲರ್ ರಿಸರ್ವ್ ಬ್ಯಾಂಕ್ ಬಂದಿದೆ. ನಾವು ಒಂದು ಕೋಆಪರೇಟಿವ್ ಇನ್ಸ್ಟಿಟ್ಯೂಷನ್ ಎಲ್ಲ ಇನ್ವಾಲ್ವ್ ಇದ್ದೀವಿ, ದಿವಸ ನೋಡ್ತಿರ್ತೀವಿ. ಹೀಗಾಗಿ ಈ ನಮ್ಮ ಎಕಾನಮಿ ಬಂದ್ಬಿಟ್ಟು 85% ಇದ್ರ ಮೇಲೆ ಕ್ಯಾಶ್ ಮೇಲೆ ಡಿಪೆಂಡ್ ಆಗಿರ್ಬೇಕಾದ್ರೆ ಓವರ್ ನೈಟ್ ನೀವು ಇದನ್ನ ಬ್ಲ್ಯಾಕ್ ಮನಿ ಇದನ್ನ ಮಾಡಬೇಕು ಅಂತ ಅಂದ್ಬಿಟ್ಟು ತಗೊಂಡೋಗಿ ನೀವು ಕ್ಯಾಶ್ಲೆಸ್ ಮಾಡ್ತೀವಿ, ಡಿಜಿಟಲ್ ಎಕಾನಮಿ ಮಾಡ್ತೀವಿ ಅಂದ್ರೆ ಇನ್ನೂ 50 ವರ್ಷ ದೂರ ಇದೆ. ಇದು ಮೋದಿಯವರು ಪ್ರಜ್ಞಾಪೂರ್ವಕವಾಗಿ ಮಾಡಿಲ್ಲ, ತಿಳಿದೇ ಮಾಡಿದ್ದಾರೆ. ಇಂಥ ದೊಡ್ಡ ಆಘಾತ ಅವ್ರಿಗೆ ಕಾದಿದೆ ಅಂತಂದ್ರೆ ಕಾದು ನೋಡಬೇಕು. ಇನ್ನು 10-15 ದಿವಸಗಳಲ್ಲಿ ಇದ್ರ ಬಗ್ಗೆ ಎಲ್ಲ ಸಂಪೂರ್ಣ ತಿಳುವಳಿಕೆ. ಅಲ್ಲ ಸರ್, ಒಂದ್ ನಿಮಿಷ. ಈಗ ನೀವು ಹೇಳಿದ್ರೆ ಕ್ಯಾಶ್ಲೆಸ್ ಡಿಜಿಟಲ್ ಇದು ಓವರ್ ನೈಟ್ ಆಗೋದಲ್ಲ, ಅದು ನಮಗೂ ಕೂಡ ಅರಿವಿದೆ. ಆದರೆ ತಾವು ಹೇಳಿದ್ರಲ್ಲ, ಇದು ಇದೇನಿದು ಮುಂದಾಗುವ ಪರಿಣಾಮಗಳ ಬಗ್ಗೆ ಯೋಚನೆ ಮಾಡಿದ್ರೆ ದಿಢೀರ್ ಅಂತ ತಂದ್ಬಿಟ್ರು ಅನ್ನೋ ವಿಚಾರದಲ್ಲಿ, ಆಮೇಲೆ ಜನರಿಗೆ ತೊಂದರೆ ಕೊಡಬೇಕು ಅನ್ನೋ ಉದ್ದೇಶದಿಂದಲೇ ಮಾಡಿದ್ರು ಅನ್ನೋ ರೀತಿಯಲ್ಲಿ ತಾವೇನ್ ಮಾತಾಡ್ತಿದ್ದೀರಲ್ಲ, ಅದಕ್ಕೊಂದು ಛಾತಿ ಬೇಕಲ್ಲ ಸರ್? ಸರ್ವಾಧಿಕಾರಿನ ಏನೋ ಅಂತ ಹೇಳಿಲ್ಲ, ಪ್ರಜ್ಞಾಪೂರ್ವಕವಾಗಿ ಅಲ್ಲ, ಮೋದಿ ಅವರು ಎಲ್ಲರ ಜನರಿಗೆ ತೊಂದರೆ ಕೊಡಬೇಕು ಅಂತ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ನಂದು ಸ್ಪಷ್ಟವಾದ ಒಂದು ಇದಿಲ್ಲ, ಅಭಿಪ್ರಾಯ ಇಲ್ಲ. ಆದ್ರೆ ಹೇಳ್ತಾ ಇರೋದು ಇವತ್ತು ಈ ಕ್ಯಾಶ್ಲೆಸ್ ಸೊಸೈಟಿ ಮಾಡಕ್ ಹೋಗಿ ಇದೆಲ್ಲ ಲಿಮಿಟೇಷನ್ ಹಾಕಿ ಇವತ್ತು ಏನಾಗಿದೆ, ದೊಡ್ಡ ಅರ್ಥವ್ಯವಸ್ಥೆಯಲ್ಲಿ ಆಮ್ ಆದ್ಮಿ ಪಾರ್ಟಿ ಅವರು, ಕಾಂಗ್ರೆಸ್ ಅವರು, ಇವನ್ ಬೇರೆ ಜೆಡಿಎಸ್ ನವರು ಇಷ್ಟು ದೊಡ್ಡ ಅರ್ಥವ್ಯವಸ್ಥೆಯಲ್ಲಿ ಜನರ ಮಧ್ಯೆ ಮೇಡಮ್ ಅವ್ರು ಹೇಳೋದು ಒಂದು ಅರ್ಥ ಇದೆ ನೋಡಿ. ಮೋದಿ ಅವರಿಗೆ ದೇಶ ಆಳಿದ ಅನುಭವ ಇಲ್ಲ. ನರೇಂದ್ರ ಮೋದಿ ಅವರಿಗೆ ದೇಶ ಆಳಿದ ತಗೊಳ್ಳಿ, ಟ್ರಾನ್ಸ್ಪೋರ್ಟ್ ಇಂಡಸ್ಟ್ರಿ ತಗೊಳ್ಳಿ, ಯಾವ ಎಲ್ಲವೂ ಏಟಾಗಿದೆ ಬಿಡಿ. ಅವರಿಗೆ ದೇಶ ಆಳಿದ ಅನುಭವ ಇಲ್ಲ, ಅವ್ರ ಅರ್ಥಶಾಸ್ತ್ರ ಫೈನಾನ್ಸ್ ಮಿನಿಸ್ಟರ್ ಒಂದು ವೇಳೆ ಇವರು ಮಾಡಿದ್ರೆ ಸರಿ ಅಂತ ಅನ್ಸಿದ್ರೆ ಈಗ ನಮ್ಮ ಟೀಕೆ ಬೇಡ, ನಮ್ಮ ಟೀಕೆ ಬೇಡ ಬಿಡಿ, ನಮ್ಮ ಟೀಕೆ ಬೇಡ ಮೇಡಮ್, ನಮ್ ಟೀಕೆ ಬೇಡ. ಇವರ ಹಿರಿಯ ನಾಯಕರಾದಂತ ಅದ್ವಾನಿ ಅವರಾಗ್ಲಿ, ಮುರಳಿ ಮನೋಹರ್ ಜೋಶಿ ಅವರಾಗ್ಲಿ, ಯಶವಂತ್ ಸಿನ್ಹಾ ಅವರಾಗ್ಲಿ ಯಾವತ್ತಾದ್ರೂ ಮಾತಾಡಿದಾರ ಇದ್ರ ಬಗ್ಗೆ? ಬಿಜೆಪಿ ಹಿರಿಯ ನಾಯಕರು ಯಾವತ್ತಾದ್ರೂ ಮಾತಾಡಿದಾರ? ಪಕ್ಷದವರೇ ಮಾತಾಡಿದಾರ? ಬಹಳ ಸರಳವಾದಂತ ಪ್ರಶ್ನೆಯನ್ನ ಕೇಳಿದ್ರಿ. ಏನು ಮೋದಿಯವರ ಒಂದು ಯೋಜನೆ ಜಾರಿಯಾಗಿದೆ, ಇದರಿಂದ ಏನು ಪರಿಣಾಮ ಆಗುತ್ತೆ, ಮೋದಿಯವರ ಗ್ರಾಫ್ ಜಾಸ್ತಿ ಆಗಿದೆ ಕಮ್ಮಿ ಆಗಿದೆ ಅಂತೇಳಿ ನಾನು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ. 500,000 ರೂಪಾಯಿ ನೋಟ್ಗಳ ಅಮಾನ್ಯಗೊಳಿಸಿದಂಥ ಉದ್ದೇಶ ಸರಿ ಇದೆ, ಅಷ್ಟರ ಮಟ್ಟಿಗೆ ಮೋದಿಯವ್ರನ್ನ ನಾನು ಅಭಿನಂದನೆಗಳು ಹೇಳ್ತೀನಿ, ಪ್ರಶ್ನೆ ಬೇರೆ. ಆದರೆ ತದನಂತರದ ಬೆಳವಣಿಗೆಗಳಿದೆಯಲ್ಲ, ನಿಜಕ್ಕೂ ಯಾರು ಒಪ್ಪಂಥ ವಿಚಾರ ಅಲ್ಲ. ಸನ್ಮಾನ್ಯ ಗೆಳೆಯರಂತ ರವಿ ಸುಬ್ರಹ್ಮಣ್ಯ ಅವರು ಹೇಳ್ತಾ ಇದ್ರು, ಪೊಲಿಟಿಕಲ್ ಪಾರ್ಟಿಗೆ ಸಂಬಂಧಪಟ್ಟಂತೆ ನಾಳೆ ತೀರ್ಮಾನ ತಗೋತೀವಿ. ಮುಂದೆ ಫ್ಯೂಚರ್ ಮುಂದೆ ಅಂತಲೇ ನಾಳೆಯಿಂದ ಇನ್ನು 10 ವರ್ಷಕ್ಕೆ ತಗೊಳ್ಳಿ ಬಿಡಿ, ದಯಮಾಡಿ ನಾನು ಹೇಳ್ತೀನಿ ಬಿಡಿ, ದಯಮಾಡಿ ಮತ್ತೆ ಬೇಡ ಬೇಡ ದಯಮಾಡಿ. ತಾವ್ ಹೇಳಿದ್ರಲ್ಲ ಒಂದು ಏನೋ ನಾಳೆನೆ ಆಗ್ಬಹುದು ಅಂತ, ಯಾವಾಗ್ಲೂ ಕೂಡ ನಾವು ಬೇರೆಯವ್ರಿಗೆ ಬುದ್ಧಿ ಹೇಳ್ತಿದೀವಿ ಅಂತಂದ್ರೆ ಆ ಬುದ್ಧಿ ಹೇಳೋ ವಿಚಾರದಲ್ಲಿ ನಾವು ಪರ್ಫೆಕ್ಟ್ ಆಗಿರ್ಬೇಕು. ಜನ ಅದನ್ನ ಬಯಸ್ತಾರೆ. ನೀವು ಸರಿ ಆಗ್ರಿ, ನಾವು ಸ್ವಾಗತ ಮಾಡ್ತೀವಿ, ಮುಂದೊಂದ್ ದಿನ ಯಾವತ್ತೋ ಮಾಡ್ಬಿಡ್ತೀವಿ ಅಂದ್ರೆ ಜನ ಒಪ್ಕೋತಾರ? ಮೇಡಮ್, ಮೋದಿ ಅವರು ಒಳ್ಳೆ ಕೆಲಸ ಮಾಡಿದ್ರೆ ನಾವು ಮುಕ್ತದಿಂದ ಸ್ವಾಗತ ಮಾಡ್ತೀವಿ, ಪ್ರಶ್ನೆ ಇಲ್ಲ. ಇಲ್ಲಿರ್ತಕ್ಕಂಥ ಪ್ರಶ್ನೆ, ಒಂದು ಕ್ಯಾಬಿನೆಟ್ ಮೀಟಿಂಗ್ ಮಾಡ್ತಾರೆ, MP ಗಳು MLA ಗಳು ಡಿಕ್ಲೇರ್ ಮಾಡ್ಕೊಳ್ಳಿ ಅಸೆಟ್ ಅಂತಾರೆ, ಅಲ್ಲಿರೋಂಥ ಬದ್ಧತೆ ನಿಮ್ಮ ಪಾರ್ಟಿ ಬಗ್ಗೆ ಹಾಕಿಲ್ಲ. ನನ್ನ ಪ್ರಶ್ನೆ ಬಹಳ ಸರಳ ಇದೆ. ನೀವು MLA ಗಳಿಗೆ MP ಗಳಿಗೆ ನೀವು ಕೊಡಿ, ಇವತ್ತೇ ಡಿಕ್ಲೇರ್ ಮಾಡ್ಕೊಳ್ಳಿ, ಅಫಿಡವಿಟ್ ಕೊಡಿ ಅಂತ ಹೇಳಿದಂಥವ್ರಿಗೆ, ಹೌದು ನಮ್ಮ ಪೊಲಿಟಿಕಲ್ ಪಾರ್ಟಿ ಬೀಂಗ್ ಎ ಪ್ರೈಮ್ ಮಿನಿಸ್ಟರ್, ಬೀಂಗ್ ಎ ಪಾರ್ಟಿ ಪರ್ಸನ್, ಕಮಿಟೆಡ್ ಪರ್ಸನ್. ಒಂದು ನಿಮಿಷ ದಯಮಾಡಿ ನನ್ನ ನೀವು ಹೇಳ್ಬೇಕಾದ್ರೆ, ನೀವು ಬೀಂಗ್ ಎ ಪ್ರೈಮ್ ಮಿನಿಸ್ಟರ್, ಹೌದು ನಮ್ಮ ಪಾರ್ಟಿ ಪ್ರೆಸಿಡೆಂಟ್ ಲೆಟ್ ಹಿಮ್ ಡಿಕ್ಲೇರ್ ಟುಮಾರೋ ಇಟ್ ಸೆಲ್ಫ್, ಇವತ್ತೇ ಮಾಡಿ ಅಂತ ಯಾಕೆ ಹೇಳ್ಬಾರ್ದಾಗಿತ್ತು? ಪ್ರಶ್ನೆ ಇರ್ತಕ್ಕಂಥದ್ದು ನಿಮಗೂ ಸಹ ನಿಮ್ಮ ಪಕ್ಷಕ್ಕೆ ಹಣ ಬಾಚಿಕೊಳ್ಳುವಂಥ ಒಂದು ಇದಿದೆ, ಆಸೆ ಇದೆ.
ಅದು ಆಚೆ ಬರಬೇಕು. ಸರಿ, ಇವನ್ ಪ್ರತಿಪಕ್ಷಗಳು ಅದನ್ನ ಆರೋಪ ಮಾಡ್ತಾ ಅದಾನಿ ಕೊಟ್ಬಿಟ್ರು, ಅಂಬಾನಿ ಕೊಟ್ಬಿಟ್ರು, ನಿಮ್ ಪಕ್ಷಕ್ಕೆ ಕೋಟಿ ಕೊಟ್ಟಿದ್ರು ಅಂತ. ಇಲ್ಲ, ಅದು ಆರೋಪ ಸುಳ್ಳು, ನಾವು ಹಾಗಿಲ್ಲ ಅಂದ್ರೆ ತೋರಿಸಿ. ಅಲ್ಲ, ನಾನು ಹೇಳ್ತಿದ್ದ ಅದನ್ನೇ. ನಾನು ಹೇಳ್ತಾ ಇರ್ತಕ್ಕಂಥ ಒಂದು ನಿಮಿಷ ಸರ್ ಪ್ರಕಾಶ್, ದಯಮಾಡಿ ಕೇಂದ್ರ ಸರ್ಕಾರದವರು ಎಲ್ಲಾ ರಾಜಕೀಯ ಪಕ್ಷಗಳು ಎಲೆಕ್ಷನ್ ಕಮಿಷನ್ ಅಕೌಂಟ್ಸ್ ಕೊಡಬೇಕು. ಯಾರು ಕೊಟ್ಟಿದ್ದಾರೆ ಅವ್ರು ರೆಕಗ್ನೈಸ್ಡ್ ಪಾರ್ಟಿ ಅಥವಾ ರಿಜಿಸ್ಟರ್ಡ್ ಪೊಲಿಟಿಕಲ್ ಪಾರ್ಟಿ ಇಂದ ಹಿಡಿದು ನ್ಯಾಷನಲ್ ಪೊಲಿಟಿಕಲ್ ಪಾರ್ಟಿ ವರ್ಗು ನೀವೇ ಕೊಡಿ. ಇಶ್ಯೂ ದ ಡೈರೆಕ್ಷನ್ ಟು ದ ಎಲೆಕ್ಷನ್ ಕಮಿಷನ್. ಇದು ಒಂದು ಕಡೆ. ಎರಡನೇದು ತಾವು ಕೇಳಂತ ಪ್ರಶ್ನೆ, 10 ದಿವಸದಲ್ಲಿ ಏನಾಗಿದೆ, ಮೋದಿ ಗ್ರಾಫ್ ಏನಾಗುತ್ತೆ ಅಂತ ರಿಸಲ್ಟ್ ಯಾವಾಗ ಗೊತ್ತಾಗುತ್ತೆ? ಅಥವಾ ಜನರು ಹೌದು ಇದು ತಪ್ಪು ಇದು ಸರಿ, ಮಾಡಿದ್ದು ತಪ್ಪು ಮಾಡಿದ್ದು ಸರಿ ಅನ್ನುವಂತ ಇತ್ಯರ್ಥಕ್ಕೆ ಯಾವಾಗ ಬರ್ತಾರೆ? ಕಪ್ಪು ಹಣವನ್ನು ನಿರ್ವಹಣೆ ಮಾಡೋ ಒಂದು ಉದ್ದೇಶದಿಂದ, ಸದುದ್ದೇಶದಿಂದ ಜನರು ನವೆಂಬರ್ 8ನೇ ತಾರೀಕು ಮೋದಿ ಅವರು ಘೋಷಣೆ ಮಾಡಿದಾಗ ಸಂಪೂರ್ಣವಾದಂಥ ಮುಕ್ತವಾದಂಥ ಮತವನ್ನು ಕೊಟ್ಟಿದ್ದಾರೆ. ಗ್ರಾಫು ಐ ಲೆವೆಲಲ್ಲಿ ಇತ್ತು, ನಾನು ಒಪ್ಕೋತೀನಿ. ಆದರೆ ಇವತ್ತು ಸರ್ಕಾರಕ್ಕೆ ಮಧ್ಯಮ ವರ್ಗದವ್ರನ್ನ, ಕೆಳವರ್ಗದವ್ರನ್ನ ರಕ್ಷಣೆ ಮಾಡುವಂಥ ಬದ್ಧತೆ ಇರಬೇಕು. ಅದು ರಾಜ್ಯ ಸರ್ಕಾರ ಆಗಲಿ, ಕೇಂದ್ರ ಸರ್ಕಾರ ಆಗಲಿ. ಇವತ್ತು ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥ ತಪ್ಪು, ಇವತ್ತೇನು ಇವ್ರು ಇಂಪ್ಲಿಮೆಂಟೇಷನ್ ಮಾಡಿ ಮನಿ ಅಲೋಕೇಶನ್ ಸ್ಟಾಪ್ ಮಾಡೋದಲ್ಲ, ಇನ್ನು 4 ರಿಂದ 5 ವರ್ಷ ಬೇಕು ಈ ಮಾರ್ಕೆಟ್ ಇಂಪ್ರೂವ್ ಆಗೋದಕ್ಕೆ. ಏನಿವತ್ತು ಜನಸಾಮಾನ್ಯರಿಗೆ ಕೂಲಿ ಸಿಗದಲ್ಲ ಇರತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದನ್ನೇ ಭೂಪತಿ ಅವರು ಹೇಳಿದ್ದು. ಎಲ್ಲ ಹಂತಗಳಲ್ಲಿ, ಎಲ್ಲ ವ್ಯಾವಹಾರಿಕ ಹಂತಗಳಲ್ಲಿ ಇದು ಹೊಡ್ತಾ ಬಿದ್ದಿದೆ. ಕೆಲಸ ಸಿಗ್ತಾ ಇಲ್ಲ, ಮಾರ್ಕೆಟಲ್ಲಿ ಹಣ ಚಲಾವಣೆಯಲ್ಲಿಲ್ಲ. ಎಲ್ಲಿ ಕೆಲಸ ಸಿಗದಲ್ಲಿ ಇರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೋ ಸ್ವಾಭಾವಿಕವಾಗಿ ನಿರುದ್ಯೋಗ ಹಸಿವು ಸ್ಟಾರ್ಟ್ ಆಗುತ್ತೆ. ಸರ್ಕಾರ ಜನಕ್ಕೆ ಇಂತಹ ಸಮಸ್ಯೆನ ನಿವಾರಣೆ ಮಾಡೋದ್ರಲ್ಲಿ ಕೇಂದ್ರ ಸರ್ಕಾರ ಸೋತಿದೆ. ಏನು ನವೆಂಬರ್ 8ಕ್ಕೆ ಗ್ರಾಫ್ ಮೇಲೋಗಿತ್ತೋ ಆ ಗ್ರಾಫ್ ಇಳಿತಾ ಇದೆ. ಜನಸಾಮಾನ್ಯ ವಿರೋಧ ಕಟ್ಕೊತಾ ಇದ್ದಾರೆ. ಪ್ರಕಾಶ್ ಸರ್, ಆಮ್ ಆದ್ಮಿ ಪಾರ್ಟಿ ಸ್ಟ್ಯಾಂಡ್ ನೋಟ್ ಬ್ಯಾನ್ ವಿಚಾರದಲ್ಲಿ ಏನಿದೆಯೋ ಏನೋ ಗೊತ್ತಿಲ್ಲ. ಬಟ್ ಇಲ್ಲಿ ಹೊರಗಡೆ ಇರುವಂತಹ ಪಾರ್ಟಿಯನ್ನು ಹೊರತುಪಡಿಸಿ ಹೊರಗಡೆ ಇರುವಂತಹ ಆಮ್ ಆದ್ಮಿ ಸ್ಟ್ಯಾಂಡ್ ಏನು ಅನ್ನೋದು ಇನ್ನೂ ಕ್ಲಾರಿಟಿ ಸಿಕ್ಕಿಲ್ಲ. ಜನ ಈಗಲೂ ವೇಟ್ ಮಾಡೋದಕ್ಕೆ ರೆಡಿ ಇದ್ದಾರೆ. ಆದರೆ ಜನರ ದೃಷ್ಟಿಯಲ್ಲಿ ಇದು ಪಾಸ್ ಅಥವಾ ಇದು ಫೇಲ್ ಗೊತ್ತಾಗೋದು ಯಾವಾಗ? ಆ ರಿಸಲ್ಟ್ ಕಾಣೋದು ಯಾವಾಗ? ಇನ್ನು 10 ದಿನಗಳಲ್ಲಿ ಇವ್ರು ಹೇಳ್ದಂಗೆ ಅದ್ರ ಪ್ರಭಾವ ಒಂದಾಗುತ್ತೆ, ಅದು ಕೊನೆ ಆಗುತ್ತೆ. ಅದಾದ 1 ತಿಂಗಳೊಳಗೆ ನಿಜವಾಗ್ಲೂ ಇದ್ರ ಪರಿಣಾಮ ಏನಾಗಿದೆನೋ ಅರ್ಥ ಆಗುತ್ತೆ. ಜನಕ್ಕೆ ಇವಾಗ ಎಲ್ರಿಗೂ ಒಂದು ಭ್ರಮೆಯಲ್ಲಿದೆ, ಒಂದು ಬ್ಯೂಟಿಫುಲ್ ಒಂದು ವಿಷನ್ ಕ್ರಿಯೇಟ್ ಮಾಡಿಬಿಟ್ಟಿದ್ದಾರೆ ಮೋದಿ ಅವರು. ಏನು ಅಂತಂದ್ರೆ ಕಾಳಧನ ಎಲ್ಲ ಪ್ರತಿಯೊಂದನ್ನು ಹೊರಗಡೆ ತೆಗಿತಿದ್ದೀನಿ, ಇದರಿಂದ ದೇಶಕ್ಕೆ ಇಂಥ ಉತ್ತಮವಾದ ಕೆಲಸಗಳಾಗುತ್ತೆ ಅಂತ. ಹೊರಗಡೆಯಿಂದ ಕಾಳಧನ ಅಂತೂ ಇವ್ರು ತರಲಿಲ್ಲ, ಒಳಗಡೆಯಿಂದ ಕಾಳಧನ ತರೋದಕ್ಕೂ ಎಷ್ಟು ಸಾಧ್ಯವಾಗುತ್ತೆ ಅನ್ನೋದು ಇನ್ನೂ ಗೊತ್ತಿಲ್ಲ. ಮೊನ್ನೆ ತಾನೇ ಅರುಣ್ ಜೇಟ್ಲಿ ಅವರು ಕೂಡ ಪಾರ್ಲಿಮೆಂಟ್ ಹೇಳಿದ್ದಾರೆ, ಐ ಡೋಂಟ್ ಹ್ಯಾವ್ ಎನಿ ಕ್ಲೂ ವೇರ್ ದ ಬ್ಲಾಕ್ ಮನಿ ಈಸ್ ಅಂತ. ಬಟ್ ಆದ್ರೆ ಇವತ್ತು ಎಷ್ಟು ತರ್ತಾರೆ ಅನ್ನೋದು ಪ್ರಶ್ನೆ ಅಲ್ಲ, ಎಷ್ಟಾದ್ರೂ ತರ್ತಾರ ಅನ್ನೋದು ಪ್ರಶ್ನೆ. ಯಾಕಂದ್ರೆ ಏನೂ ತರದೇನೆ ಬ್ಲಾಕ್ ಮನಿ ಇದೆ ಹಂಗ್ ಮಾಡ್ತೀವಿ ಹಿಂಗ್ ಮಾಡ್ತೀವಿ ಅಂತ ಹೇಳೋದಕ್ಕಿಂತ ಸುಮಾರು 100% ಅಲ್ದಿದ್ರು 1% ಆದ್ರೂ ಹೊರಗಡೆ ಬಂದ್ರೆ ಅಷ್ಟು ಮಟ್ಟಿಗಾದ್ರೂ ಒಂದ್ ಸ್ವಲ್ಪ ಆದ್ರೂ ಕ್ಲೀನ್ ಆಗಿದೆ ಸೊಸೈಟಿ ಅಂತ ಅನ್ಕೋಬಹುದು ತಾನೆ ಸರ್ ನಾವು. ಅದನ್ನ ಯಾಕೆ ಅಪ್ರಿಶಿಯೇಟ್ ಮಾಡಬಾರ್ದು? ಹಾಗಾದ್ರೆ 14.5 ಲಕ್ಷ ಕೋಟಿ ಏನಿತ್ತು ಅದನ್ನ ವಾಪಸ್ ಏನ್ ತಗೊಂಡ್ರಲ್ಲ, ಅದ್ರಲ್ಲಿ 12-13 ಲಕ್ಷ ಕೋಟಿ ಈಗಾಗಲೇ ವಾಪಸ್ ಬಂದ್ಬಿಟ್ಟಿದೆ. ದ ಬ್ಯಾಲೆನ್ಸ್ ಬಿಟ್ವೀನ್ ವಾಟ್ ಈಸ್ ಆಕ್ಚುಲ್ ವಿಡ್ರಾನ್ and what is actually coming into the banks, that is a black money. That will be the revenue of the government that they can write off their liability. It is too early to say. Actually it's going beyond that. 14 ಲಕ್ಷದಿಂದ ಆಚೆನೂ ಹೋಗೋ ತರ ಇದೆ. ಇದು ಎಂಥ ಒಂದು ಪರಿಸ್ಥಿತಿ ಉದ್ಭವ ಆಗಿದೆ. ವೇರ್ ಇಸ್ ದ ಬ್ಲಾಕ್ ಮನಿ ವಿ ಡೋಂಟ್ ನೋ. ಬಟ್ ಇವತ್ತಿನ ಜನರ ಬವಣೆ ಆಗಿದೆ. ಯಾರು ಆರ್ಡಿನರಿ ಜನ ಏನು ಕ್ಯೂನಲ್ಲಿ ನಿಂತ್ಕೊಂಡು ಸಾಯ್ತಾ ಇದ್ದಾರೆ, ಒದ್ದಾಡ್ತಾ ಇದ್ದಾರೆ, ಒಬ್ರಿಗೊಬ್ರು ಕೆಲಸಕ್ಕೆ ವಲಸೆ ಹೋಗ್ತಾ ಇದ್ದಾರೆ. ಇವ್ರ ಬವಣೆಗೆ ಇವ್ರು ಏನು ಒಂದು ಉತ್ತರ ಕೊಡ್ಲೇಬೇಕಾಗತ್ತೆ. ಸದ್ಯದಲ್ಲೇ ಅದಕ್ಕೊಂದು ಬರುತ್ತೆ. ಮುಂದೆ ಆಗೋ ಒಂದು ಎಲ್ಲಾ ಒಂದು ಜನ ಇದರಲ್ಲಿ ಏನಪ್ಪಾ ಒಂದು ಎಲೆಕ್ಷನ್ ಅಲ್ಲಿ ಖಂಡಿತವಾಗಿ ಇವ್ರಿಗೆ ಉತ್ತರ ಸಿಗುತ್ತೆ. ದೇರ್ ಇಸ್ ನೋ ಡೌಟ್ ಅಬೌಟ್ ಇಟ್. ಸಾಮಾನ್ಯ ಜನರ ಜೀವನ ಬಹಳ ದುಸ್ತರ ಆಗಿದೆ. ಈಗ ಇವರು ಬಿಜೆಪಿ ಅವರು ಪ್ರಚಾರ ಮಾಡ್ತಾರೆ, ಇಲ್ಲ ಇದೆಲ್ಲ ಸರಿ ಹೋಗುತ್ತೆ, ಮಾಡುತ್ತೆ ಅಂತ. ಅವ್ರು ಹೆಂಗಂದ್ರೆ ಒಂದು ಸುಳ್ಳನ್ನ 100 ಸರಿ ಹೇಳಿದ್ರೆ ಸತ್ಯ ಆಗುತ್ತೆ ಅನ್ನೋ ರೀತಿಯಲ್ಲಿ ಹೇಳ್ತಾರೆ. ಅವ್ರು ಹಂಗೆ ಮೊದಲಿಂದ ಹೇಳ್ಕೊಂಡು ಬಂದಿದ್ದಾರೆ, ಈಗಲೂ ಹಂಗೆ ಹೇಳ್ತಾರೆ. ಬಟ್ ನಿಜವಾದ ಸ್ಥಿತಿ ಏನು ಅಂತ ಹೇಳಿದ್ರೆ, ನಿಮಗೆ ಆರ್ಥಿಕ ಪರಿಸ್ಥಿತಿ GDP ಎಲ್ಲದರಲ್ಲೂ ಕಡಿಮೆ ಆಗಿದೆ. ನಿಮಗೆ ಆಟೋಮೊಬೈಲ್ ಸೆಕ್ಷನ್ ತಗೊಳ್ಳಿ, ನೀವು ಯಾವ ಇಂಜಿನಿಯರಿಂಗ್ ಸೆಕ್ಷನ್ ತಗೊಳ್ಳಿ, ನೀವು ಅಗ್ರಿಕಲ್ಚರ್ ಇಂಪ್ಲಿಮೆಂಟ್ಸ್ ಮ್ಯಾನುಫ್ಯಾಕ್ಚರ್ ಮಾಡೋ ತಗೊಳ್ಳಿ, ನೀವು ಯಾವುದಾದ್ರೂ ತಗೊಳ್ಳಿ, ಎಲ್ಲೂ ಕೂಡ ನಿಮಗೆ 50%ಗಿನ್ನೂ ಮ್ಯಾಕ್ಸಿಮಮ್ ಪ್ರೊಡಕ್ಷನ್ ಹೋಗಿಲ್ಲ, ಸೇಲ್ಸ್ ಇಲ್ಲ. ಜನಗಳ ಹತ್ರ ದುಡ್ಡೇ ಇಲ್ಲ, ದುಡ್ಡಿನ ಚಲಾವಣೆನೇ ಇಲ್ಲ, ಒದ್ದಾಡ್ತಾ ಇದ್ದಾರೆ ಜನ. ಅಂದ್ರೆ ಭಾರತದ ಅರ್ಥವ್ಯವಸ್ಥೆ ಬ್ಲಾಕ್ ಮನಿ ಮೇಲೆ ನಿಂತಿದೆ. ಸಂಪೂರ್ಣ ಕೆಟ್ಟು ಅಲ್ಲಲ್ಲ, ಅರ್ಥವ್ಯವಸ್ಥೆ ಬ್ಲಾಕ್ ಮನಿ ಮೇಲೆ ನಿಂತಿಲ್ಲ ಮೇಡಮ್. ಏನಾಗಿದೆ, ಈಗ ನಮ್ಮ ದೇಹದಲ್ಲಿ 6 ಲೀಟರ್ ರಕ್ತ ಇದೆ. ಅದರಲ್ಲಿ ಇವ್ರು ಏನ್ ಮಾಡಿದ್ರು, 5 ಲೀಟರ್ ರಕ್ತ ವಾಪಸ್ ತಕೊಂಡ್ರು. ಹೊಸ ರಕ್ತ ಎಷ್ಟು ಹಾಕಿದ್ರು? 1 ಲೀಟರ್ ಹಾಕಿದ್ರು. ಹೆಂಗೆ ಬದುಕದ ಜನ? ಬದುಕಬೇಕು ಹೆಂಗೆ ಮನುಷ್ಯ? ಇದು ಸ್ಥಿತಿ.
All right. ಬ್ಲಾಕ್ ಮನಿ ಮೇಲೆ ಡಿಪೆಂಡೆಂಟ್ ಆಗಿದೆ ಅಂತಲ್ಲ, ಇಟ್ ಇಸ್ ಡಿಪೆಂಡೆಂಟ್ ಆನ್ ಕ್ಯಾಶ್ ಮನಿ ಆಲ್ಸೋ. ಕ್ಯಾಶ್ ಇಸ್ ಅ ಲೀಗಲ್ ಎಲ್ಲ cash ಅಲ್ಲ, black money ಅಲ್ಲ. ವಿತ್ಡ್ರಾ ಮಾಡ್ಬಿಟ್ರೆ ರಿಪೇರ್ ಆಗೋದು ಎಷ್ಟು ತಿಂಗಳು ತಗೊಳುತ್ತೆ, ವರ್ಷ ತಗೊಳುತ್ತೆ. ಇದನ್ನ ಸರಿಯಾದಂತಹ ಸ್ಥಿತಿಗೆ ಬರೋದಕ್ಕೋಸ್ಕರವಾಗಿ 50 ದಿನಗಳ ಕಾಲಾವಕಾಶ ಕೊಡಬೇಕಾಗಿತ್ತು. ಮೊದಲನೇ ದಿವಸದಿಂದನೂ ಇದೇ ತರ್ಕ. ನಾಳೆ ಬೆಳಗ್ಗೆ ಏನು ಸರಿ ಇನ್ನು ಉಳಿದಿರೋ ರಾಹುಲ್ ಗಾಂಧಿ ಅಲ್ಲ, ಅವರು ಅದಕ್ಕೆ ಮಾತನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ. ರಾಹುಲ್ ಎಲ್ಲ ಗಾಂಧಿ cash, ಹೇಳಿದ್ದೆಲ್ಲ ಎಲ್ಲ ಸಾಕಾಯ್ತು cash, ಬಿಡಿ. ಒಂದ್ ನಿಮಿಷ, ಎಲ್ಲ ನಾಳೆ cash ಭೂಕಂಪ black money ಅಲ್ಲ. ಆಗುತ್ತೆ, ಎಲ್ಲ ಅದ್ರೋ ಒಂದ್ ನಿಮಿಷ, ಬಿಡುತ್ತೆ, ಎಲ್ಲ cash ಸುನಾಮಿ black money ಆಗ್ಬಿಡುತ್ತೆ. ಅಲ್ಲ. ಯಾವ Black ಸುನಾಮಿನೂ money ಎಲ್ಲ ಆಗಿಲ್ಲ. cash ಅಲ್ಲಿ ಇಲ್ಲ. ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಅವರು. ಕರೆಕ್ಟ್ ಅದು. ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಅತಿ ಬುದ್ಧಿವಂತರು ಅವರು. ನಾವು ಈಗಾಗಲೇ ಇಲ್ಲ. ಸುನಾಮಿ ಇಲ್ಲ. ಆಗಿದೆ ಅವ್ರು ದೇಶದಲ್ಲಿ. ಮೋದಿ ಮಾತಾಡೋದು ಇಲ್ಲ ಬಿಡಿ. ಅಲ್ಲ, 10 ದಿನ ಅದ್ರ ಬಗ್ಗೆ 50 ಮಾತಾಡೋದಿಲ್ಲ. ದಿನಗಳಲ್ಲಿ 40 ದಿನ ಕಳೆದಿದೆ, 10 ದಿನ ಉಳಿದಿದೆ ಅಂತ ಚರ್ಚೆ ಮಾಡ್ತಾ ಇದ್ದೀವಿ. ನಾನು ಭಾಳ ಸ್ಪಷ್ಟವಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ, ಇದುವರೆಗೂ ಸಹ ರಿಸರ್ವ್ ಬ್ಯಾಂಕ್ಗಾಗಲಿ ಕೇಂದ್ರ ಸರ್ಕಾರಕ್ಕಾಗಲಿ ಅಥವಾ ಹಣಕಾಸು ಖಾತೆಯ ಸಚಿವರಿಗಾಗಲಿ ಎಷ್ಟು ಹಣ ಜಮಾ ಆಗಿದೆ ಅಂತೇಳಿ ಒಂದು ಅಂಕಿಅಂಶ ಕೊಡುವ ಸ್ಥಿತಿಲಿ ಅವ್ರಿಲ್ಲ. correct, ಅವ್ರು ಇದುವರೆಗೂ ಹೇಳಿದಂಥದ್ದು 14 ಲಕ್ಷ ಕೋಟಿ, ಇವತ್ತು 20 ಲಕ್ಷ ಕೋಟಿಗಿಂತ ಜಾಸ್ತಿ ಹಣ ಜಮಾವಣೆ ಆಗಿದೆ. ಅಂದರೆ 6 ಲಕ್ಷ ಕೋಟಿ ಹಣ ಯಾವುದು? ಯಾಕೆ ಇದು ವೈಟ್ ಆಗೋಯ್ತು, ಈಗ ಇದು ಬ್ಲಾಕ್ ಇದ್ದಿದ್ದು ವೈಟ್ ಆಗೋಯ್ತು. ಸೊ ಹಾಗಾಗಿ ಇದು ನಮ್ಮ ಆರ್ಥಿಕ ಪರಿಸ್ಥಿತಿ ಮೇಲೆ ತೊಂದರೆ ಆಗುತ್ತೆ. ಮತ್ತೆ ನಿಮ್ಮ ಸ್ಪಷ್ಟವಾದಂಥ ಪ್ರಶ್ನೆ ಇದೆ, ಇದ್ರ ಇಂಪ್ಲಿಕೇಶನ್ ಏನು? ನಾವು ನಾಳೆ ನಾಡ್ದು ಅಳಿಯೋಕ್ಕಾಗಲ್ಲ. ಇದು ಖಂಡಿತ 6 ತಿಂಗಳ ಸಮಯ ಬೇಕು. ನಿರುದ್ಯೋಗದ ಸೃಷ್ಟಿ ಉಂಟಾಗಿದೆ, ಬಹಳಷ್ಟು ಅಡ್ಡ ಪರಿಣಾಮಗಳು ಉಂಟಾಗುತ್ತೆ. ಕೆಳವರ್ಗದ ಮಧ್ಯಮ ವರ್ಗದವರ ಮೇಲೆ ಇದು ಖಂಡಿತ ಪರಿಣಾಮ ಬೀರುತ್ತೆ. ಅವರ ಹೊಟ್ಟೆ ಮೇಲೆ ಅಥವಾ ಅವರ ಕೂಲಿ ಮೇಲೆ ಇದು ಪರಿಣಾಮ ಬೀರುತ್ತೆ. ಇಡೀ ಒಟ್ಟಾರೆ ಭಾರತದ ಆರ್ಥಿಕ ಪರಿಸ್ಥಿತಿಗೆ ಪ್ರತಿಕೂಲವಾದಂಥ ಪರಿಣಾಮ ಬೀರುತ್ತೆ. ಯಾಕೆ ಅಂದರೆ ಸರ್ಕಾರ, ಕೇಂದ್ರ ಸರ್ಕಾರ ಸ್ಪಷ್ಟವಾದಂಥ ಯೋಜನೆ ಇಲ್ದಲೆ, ಸ್ಪಷ್ಟವಾದಂಥ ಗುರಿ ಇಲ್ದಲೆ ಇದನ್ನ ಏಕಾಏಕಿ ಇಂಪ್ಲಿಮೆಂಟೇಷನ್ ಮಾಡೋದ್ರಿಂದ ಇದು ಈ ರೀತಿ ತೊಂದರೆ ಆಗಿದೆ. ಆತುರಕ್ಕೆ ಬಿದ್ದು ಅವರು ಒಂದು ಇಂಪ್ಲಿಮೆಂಟೇಷನ್ ಮಾಡಿದ್ರು. ಉದ್ದೇಶ ಒಳ್ಳೇದಿತ್ತು, ಆದರೆ ಸರಿಯಾದ ಪ್ಲಾನಿಂಗ್ ಇರಲಿಲ್ಲ. ಪ್ಲಾನಿಂಗ್ ಅಲ್ಲಿ ಫೇಲ್ ಆಗಿರೋದ್ರಿಂದ ಆಗುತ್ತೆ. ಬ್ಲಾಕ್ ಮನಿ ತಡೆಯುವಂತ ಹೆಂಗ್ ಮಾಡ್ತಿದ್ದಾರೆ ಅಂದ್ರೆ, ಈಗ ಮೋದಿ ಸಾಹೇಬ್ರು ಈಗ ಫಾರಿನ್ ಟೂರ್ ಹೋಗ್ಬೇಕಾದ್ರೆ ಪ್ಲೇನ್ ಹತ್ತಾರೆ, ಪ್ಲೇನ್ ಅಲ್ಲಿ ಹೋಗ್ಬೇಕಾದ್ರೆ ಒನ್ ಡ್ರೆಸ್ ಇರುತ್ತೆ, ಇಳಿಬೇಕಾದ್ರೆ ಒನ್ ಡ್ರೆಸ್ ಇರುತ್ತೆ ಅವ್ರದ್ದು. ಆ ತರ ರೂಲ್ಸ್ ಚೇಂಜ್ ಮಾಡಿದ್ದಾರೆ. ನನಗೆ ಅವಕಾಶ ಕೊಟ್ಟಿರಲಿಲ್ಲ ನೀವು ಮಾತಾಡಬೇಕು, ನಾನು ಹೇಳಬೇಕಾಗಿದೆ. ಅವರು ಬಾಬು ಅವರೊಂದು ಇನ್ನೊಂದು ವಿಚಾರವನ್ನು ಪ್ರಸ್ತಾಪ ಮಾಡಿ, ಅಕೌಂಟಬಿಲಿಟಿ ಎಲ್ಲಿ ಅಂತ. ಅದಕ್ಕೋಸ್ಕರನೇ ಶಾಸಕರು, ಪಾರ್ಲಿಮೆಂಟ್ ನಮ್ಮ ಸದಸ್ಯರುಗಳು ಕೂಡ ಈ ದಿನಗಳ ಅಕೌಂಟ್ ಅನ್ನ ಪ್ರತಿಯೊಬ್ಬರು ಕೂಡ ನಮ್ಮ ಬ್ಯಾಂಕ್ ಖಾತೆಯ ಪೂರ್ತಿ ಡೀಟೇಲ್ಸ್ ಅನ್ನು ಕೊಡಬೇಕು ಅಂತಕ್ಕಂಥದ್ದು, ಅದನ್ನ ಕೊಡಬೇಕು ಅಂತ ಹೇಳಿದ್ದಾರೆ. ಅಲ್ಲ, ಅದು ಪ್ರಾರಂಭ ಆಗಲಿ. ಇನ್ನೊಂದು ವಿಚಾರ, ಎರಡದನ್ನು ತಗೊಂಡಿರ್ಬೇಕು. ಅಂದ್ರೆ ಇವತ್ತು ಎಷ್ಟು ದುಡ್ಡು ಇರಬೇಕಾಗಿತ್ತೋ ಅದಕ್ಕಿಂತ ಹೆಚ್ಚಿನ ಅಮೌಂಟ್ ಹೊರಗಡೆ ಬರುತ್ತೆ ಅಂತ. ಅಂದ್ರೆ ಎಷ್ಟು ಕೋಟಾ ನೋಟು ಚಲಾವಣೆ ಒಳಗಿತ್ತು, ಅಥವಾ ಯಾವುದೋ ಒಂದು ಸರ್ಕಾರ, ಹಿಂದೆ ಆಳ್ತಾ ಇದ್ದಂತ ಸರ್ಕಾರ ಅಡಿಷನಲ್ ಆಗಿರ್ತಕ್ಕಂಥ ನೋಟ್ಗಳನ್ನ ಅಕೌಂಟಬಿಲಿಟಿ ಇಲ್ದಲೇ ಪ್ರಿಂಟ್ ಆಗಿತ್ತ, ಇವೆಲ್ಲ ಮುಂದಿನ ಈಗ ಅದನ್ನೇ ಅವ್ರು ಪ್ರಸ್ತಾಪ ಮಾಡಿದ್ದು. ಅದನ್ನ ಮಾತಾಡಬಾರ್ದು ಅಂತ ಇದ್ದೆ ನಾನು. ಅಲ್ಲ, ಅವ್ರ ವಿಚಾರ ಪ್ರಸ್ತಾಪ ಮಾಡಿದ್ರು, ಅದಕ್ಕೋಸ್ಕರ ಎತ್ತಿದೆ ನಾನು. ಅಲ್ಲ, ಅದೇ ಹೇಳಿದೆ, ಇದು ಮಾಡೋದು ಒಂದು ರಾಷ್ಟ್ರಘಾತಕವಾದ ಒಂದು ನಿರ್ಧಾರ ಅಂತ ಅನ್ಸುತ್ತೆ. ಎಷ್ಟು ಸುಳ್ಳುಗಳನ್ನ ಇದುವರೆಗೂ ಮೋದಿ ಅವರು ಹೇಳಿದಾರೋ. ಇದೊಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ. ಇನ್ನು 10 ದಿನ ಇದೆ, ಪ್ಲಸ್ ಮೈನಸ್ ಕಾಯೋಣ, ನೋಡೋಣ. ಇದು ಇದರಿಂದ ವಿಶೇಷ ನ್ಯೂಸ್ ಅಂದ್ರೆ ಪಬ್ಲಿಕ್. ಅತ್ತ ಕರುಣ್ ನಾಯರ್ ತ್ರಿಶತಕವನ್ನ ಬಾರಿಸಿ ಸಂಭ್ರಮಿಸುತ್ತಿದ್ದರೆ ಅದೇ ತ್ರಿವಳಿಗಳ ತಲೆ ಉದುರಿ ಹೋಗುವುದೇ ಎಂದು ಕಾಂಗ್ರೆಸ್ ಇಲ್ಲಿ ತಲೆಯನ್ನ ಕೆರೆದುಕೊಳ್ತಾ ಇದೆ. ಕರ್ನಾಟಕದಲ್ಲಿ 500 ಹಾಗೂ 1000 ರೂಪಾಯಿ ನಿಷೇಧದ ಬಳಿಕ ರಾಜ್ಯದಲ್ಲಿ ನಡೆಯುತ್ತಿರುವ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಬ್ರೇಕಿಂಗ್ ಸುದ್ದಿ ಏನು ಅನ್ನೋದನ್ನ ನೋಡೋಣ ವೀಕ್ಷಕರೇ.